ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಅವರು ಸೂಚನೆ ಕೊಟ್ಟಿದ್ದಾರಂತೆ ಸರ್. ಯಾರೆಲ್ಲ ಅಸಮಾಧಾನಿತ ಶಾಸಕರು ಇದ್ದಾರೆ ಕರೆಸಿ ಮಾತಾಡಿ ಅನ್ನುವಂತಹ ಸೂಚನೆ ಕೊಟ್ಟವರೆ. ಸಂಜೆ BR ಪಾಟೀಲ್ ಅವ್ರನ್ನ ಕರೆಸಿ ಮಾತಾಡ್ಬೋದು, ಬೇರೆ ಬೇರೆ ಶಾಸಕರನ್ನ ಕರೆಸಿ ಮಾತಾಡ್ಬೋದು, ಜಮೀರ್ ಅಹಮದ್ ಅವ್ರನ್ನ ಕರೆಸ್ಬೋದು ಚರ್ಚೆ. ಇಲ್ಲ, ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಈಗ ದೆಹಲಿಯಲ್ಲಿದ್ದಾರೆ, ನಮ್ಮ ವರಿಷ್ಠರುಗಳನ್ನು ಕೂಡ ಭೇಟಿ ಮಾಡಿದ್ದಾರೆ. ಏನು ಮಾತುಕತೆ ಆಗಿದೆ ಮತ್ತು ಅವರು ಏನು ಒಂದು ವೇಳೆ ಸೂಚನೆ ಕೊಟ್ಟಿದ್ದರೆ ಏನು ಸೂಚನೆ ಕೊಟ್ಟಿದ್ದಾರೆ ಅದೆಲ್ಲ ನಮಗೇನು ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಬಂದ ಮೇಲೇ ಗೊತ್ತಾಗುತ್ತೆ. ಒಂದು ವೇಳೆ ಶಾಸಕರನ್ನ ಕರೆದು ಮಾತಾಡಿ ಅಂತ ನೀವು ಹೇಳಿದಾಗೆ ಹೇಳಿದರೆ ಕರೆದು ಮಾತಾಡ್ತಾರೆ. ಶಾಸಕರು ಹೇಳುವಂಥದ್ದು ಸರ್, ಮಂತ್ರಿಗಳಿಗೆ ಕೈಗೆ ಸಿಗೋದಿಲ್ಲ. DCM ನನ್ನ ಮುಖ ನೋಡಿದ್ರೆ ಮಂತ್ರಿಗಳೇ ಹೇಳಿಬಿಡಲಿ ಯಾವ ಸಮಯ ಬರ್ತೀನಿ ಅಂತ. ರಾಜ್ಯಕ್ಕಾಗಿ ಅವರು ಈ ಮಾತನ್ನು ಹೇಳಿದ್ದಾರೆ ಸರ್. ಈಗ ಇರ್ಬೋದು, ಅವರಿಗೆ ವೈಯಕ್ತಿಕವಾಗಿ ಅವರಿಗೇನಾದರೂ ಆ ರೀತಿ ತೊಂದರೆ ಆಗಿರ್ಬೋದು, ನನಗಿಲ್ಲ ಅಂತೆಲ್ಲ. ಯಾಕೆಂದರೆ ಅವರೇ ಹೇಳಿದ ಮೇಲೆ ಅದನ್ನು ನಾವು ಒಪ್ಪಬೇಕಲ್ಲ. ಸೊ ಅದನ್ನು ಸಾರ್ಟ್ ಔಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು. ಇಲ್ಲ, ಈಗಾಗಲೇ CLPನಲ್ಲಿ ಮಾನ್ಯ ಶಾಸಕರುಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಕೆಲವರು ಪ್ರಸ್ತಾಪ ಮಾಡಿದ್ದಾರೆ, ನಮಗೆ ಮಂತ್ರಿಗಳಿಗೆಲ್ಲ ತಿಳಿಸಿ ನಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದೇನಂತ ದೊಡ್ಡ ವಿಷಯ ಎಲ್ಲ ಸಾರ್ಟ್ ಔಟ್ ಮಾಡ್ತೇವೆ. ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಸಣ್ಣ ಪುಟ್ಟದ್ದು ಇದೆ, ಯಾವತ್ತಿಲ್ಲ ಹೇಳಿ, ಯಾವತ್ತು ಶಾಸಕರಿಗೆ ಅಸಮಾಧಾನ ಯಾವ ಸರ್ಕಾರದಲ್ಲಿ ಇರೋದಿಲ್ಲ. ಅವರ ಬೇಡಿಕೆಗಳು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಅಷ್ಟೇ. ಅದನ್ನು ಮುಖ್ಯಮಂತ್ರಿಗಳು ಸಾರ್ಟ್ ಔಟ್ ಮಾಡ್ತಾರೆ. ನಾನು ಆ ರೀತಿ ಹೇಳಿಲ್ಲ ರೀ. ನೋಡಿ, ನಾನು ನಿನ್ನೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಮತ್ತು ತಿರ್ಗಾ ಅದನ್ನೇ ನೀವು ಕೇಳ್ತೀರಾ. ಅಲ್ಲಪ್ಪ, BJP ಅವ್ರು ಹೇಳ್ತಾರೆ, ಅವರು ಅರ್ಥ ಮಾಡ್ಕೋಬೇಕಾಗಿತ್ತು. ನಾನೇನು ಹೇಳಿದೆ ಅಂದರೆ, ಬಾದಾಮಿ 1500 ವರ್ಷದ ಇತಿಹಾಸ ಇರುವಂಥ ಊರು ಮತ್ತು ಅಲ್ಲಿ ಬಾದಾಮಿ ಗುಹೆಗಳೇನಿದೆಯಲ್ಲ, ಕೇವ್ಸು, ಐತಿಹಾಸಿಕ, ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಆ ಥರ. ಅದನ್ನು ರಕ್ಷಣೆ ಮಾಡೋದಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟನ್ನು ತಯಾರು ಮಾಡಿ 1000 ಕೋಟಿ ಅಥವಾ ಇನ್ನೂ ಹೆಚ್ಚು ನೀವು ತಯಾರು ಮಾಡಿ ಕೇಂದ್ರಕ್ಕೆ ಕಳಿಸಿಡಿ. ಅಷ್ಟೊಂದು ಹಣ ನಾವು ಕೊಡೋಕ್ಕೆ ಬರೋದಿಲ್ಲ, ಕೇಂದ್ರ ಸರ್ಕಾರನೂ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೇನೆ. ಅದನ್ನು ದುಡ್ಡೇ ಇಲ್ಲ ಅಂತ ಎಲ್ಲಿ ಹೇಳಕ್ಕೆ ಹೋಗಿದೆ. 4,09,000 ಕೋಟಿ ಬಡ್ಜೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅದರ ಹಿಂದಿನ ಬಡ್ಜೆಟ್ಟು 3,70,000 ಕೋಟಿ ಇತ್ತು. ಸ್ವಾಭಾವಿಕವಾಗಿ ಹೆಚ್ಚಾಗಿದೆ. ಅದನ್ನು ನಾವು ಹಣ ಇಲ್ಲ ಅಂತ ಹೆಂಗೆ ಹೇಳೋದು? ನಾನೇ ಹೇಳಿದ್ದೀನಿ ನೀರಾವರಿಗೆ. ಅದರ ಹಿಂದಿನ ಸಭೆಯಲ್ಲಿ ಡೀಟೇಲಾಗಿ ನಾನು ಮಾತಾಡುವಾಗ ಹೇಳಿದೆ, ನೀರಾವರಿಗೆ ಅಲ್ಲಿ ರಾಯರೆಡ್ಡಿ ಅವರು ಕೂಡ ಇದ್ದರು, ನಮ್ಮ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ. ಅಲ್ಲಿ ನೀರಾವರಿಗೆ ಹೆಚ್ಚು ಹಣ ಕೊಟ್ಟಿದ್ದೀವಿ ಮತ್ತು ಅಭಿವೃದ್ಧಿಗೆ ಹಣ ಕೊಟ್ಟಿದ್ದೀವಿ. ಗ್ಯಾರಂಟಿ ಒಂದೇ ಅಲ್ಲಪ್ಪ, ಗ್ಯಾರಂಟಿ 52,000 ಕೋಟಿ ಅಷ್ಟೇ. ಅದನ್ನೂ ಕೂಡ ಮುಖ್ಯಮಂತ್ರಿಗಳು ಬಡ್ಜೆಟ್ನಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಔಟ್ ಆಫ್ ಬಡ್ಜೆಟ್ ಕೊಟ್ಟಿಲ್ಲ ನಾವು ಗ್ಯಾರಂಟಿನ ಅಂತ ಎಲ್ಲ ಹೇಳಿದ್ದೀನಿ ಡೀಟೇಲಾಗಿ. ಅದು ಯಾವುದೋ 1000 ಕೋಟಿ ನಾವು ಕೊಡೋಕ್ಕಾಗೋದಿಲ್ಲ, ಅವ್ರು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳುವಾಗ ಅದನ್ನು ದುಡ್ಡೇ ಇಲ್ಲ ಅಂದರು ಅಂತ ಹೇಳಿ ನಾನು ಹೇಳಿದ್ದೀನ? ಅಷ್ಟು ಪ್ರಜ್ಞೆ ಇಲ್ವಾ ನನಗೆ? ಸರ್ಕಾರದಲ್ಲಿ ಇದ್ದುಕೊಂಡು ನಾವು ಆ ರೀತಿ ಎಲ್ಲ ಮಾತನಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಆ ರೀತಿ ಮಾತಾಡೋದೂ ಇಲ್ಲ. ಜೊತೆಗೆ ನಮಗೆ ವಸ್ತುಸ್ಥಿತಿ ಗೊತ್ತಿರೋನು ನಾನು. ನನಗಿನ್ನ ಚೆನ್ನಾಗಿ ಯಾರಿಗೆ ಅರ್ಥ ಆಗ್ತದೆ? ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ನಾವು ಹಾಗೆಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ. ರಾಜ್ಯದಲ್ಲಿ ಆರ್ಥಿಕ ಸ್ಥಿತಿ ಸದೃಢವಾಗಿದೆ ಅಂತೇಳಿ ಮತ್ತೂ ರಿಪೀಟ್ ಮಾಡ್ತೀವಿ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.